ಬರ್ದೆ ಯಾವಾಗ ಮುದ್ದೆ ತಾನೆ ಇಲ್ಲ ಇಲ್ಲೇ ಬರ್ತೀವಿ ನಾವೆಲ್ಲೂ ನಮ್ಗಲ್ಲ ಜಾಗ ಇಲ್ಲ ಅಲ್ಲಿ ಇಲ್ಲೇ ಮಾಡೋಣ ಅಲ್ಲ ಮೇಡಮ್ ಇಲ್ಲಿ ವೆಜ್ ಮಾತ್ರ ಅಲ್ಲ ಮುದ್ದೆ ನಿನ್ ಜೊತೆ ಕುತ್ಕೊಂಡು ತಿನ್ನೋರು ಬೇಕು ನಮ್ ಕೈಲೂ ಆಗಲ್ಲ ಬಿಡು ನಿನ್ ತರ ನಾವು ತಿನ್ನಕ್ಕಾಗಲ್ಲ ಎಷ್ಟು ಗಂಟೆ ನೀನ್ ತಿಂದಿದ್ದ ಇಲ್ಲೇ ಅಲ್ಲಿ ಹಾಸ್ಟೆಲ್ ಹತ್ರ ಎಲ್ಲ ಹೋಗಿದ್ದಲ್ಲ ನಿಂದ ತಾನೆ ಅಲ್ಲೂ ಫಸ್ಟ್ ಪ್ರೈಸ್ ಅಲ್ಲೂ ಫಸ್ಟ್ ಇನ್ನೇನ್ ಮತ್ತೆ ಸಮಾಚಾರ ಆರಾಮ ಇದಾರಲ್ಲ ಅಣ್ಣನ ಅಕ್ಕವ್ರು ಇರೋರ್ಗು ಎಲ್ಲ ಆರಾಮಾಗಿ ಎಚ್ಚರಾಗಿ ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಜನ್ಮದಿನವನ್ನ ಅವರೆಲ್ಲ ಅಭಿಮಾನಿಗಳು ಇಲ್ಲಿ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರತಕ್ಕಂತಹ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಬೇಜಾರಾಗುತ್ತೆ ಅವ್ರನ್ನ ಕಳ್ಕೊಂಡಿರೋದಕ್ಕೆ. ಬಟ್ ಆದ್ರೆ ಅವರ ಪ್ರತಿಯೊಂದು ಹುಟ್ಟುಹಬ್ಬ ಕೂಡ ಮತ್ತೆ ಮತ್ತೆ ಹುಟ್ಟಿ ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಅನ್ನೋ ಅಷ್ಟು ಖುಷಿನೂ ಕೂಡ ಆಗುತ್ತೆ. ಸೊ ಅವ್ರಿಗೆ ಮೊದಲನೇದಾಗಿ ನಮ್ಮ ಒಂದು ಜನಸ್ನೇಹಿ ತಂಡದ ಪರವಾಗಿ ಇಡೀ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನೀವೆಲ್ಲರೂ ಮನಸ್ಸಲ್ಲೂ ಕೂಡ ಶಾಶ್ವತವಾಗಿ ನೆನೆಸಿದ್ದೀರಾ. ಇದು ನಿಮ್ಮ ಸಾವಲ್ಲ ಹುಟ್ಟು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸೊ ಭಗವಂತ ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಇನ್ನೊಂದು ಜನ್ಮ ಅಂತ ಏನಾದ್ರು ಭೂಮಿ ಮೇಲೆ ಕಳಿಸ್ಕೊಟ್ರೆ ಪೂರ್ಣ ಆಯಸ್ಸನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಕರ್ನಾಟಕದ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಹಾಗೆ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ನಾನು ಬೇಡ್ಕೊಳ್ತೀನಿ ಭಗವಂತನ ಹತ್ರ ಒಳ್ಳೇದಾಗ್ಲಿ. ಅಪ್ಪು ಸರ್ ಎಲ್ಲ ಕರ್ನಾಟಕ ಜನರಿಗೆ ಮತ್ತೆ ಅಪ್ಪು ಸರ್ ಅಭಿಮಾನಿಗಳಿಗೆ ಎಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಏನು ಇದ್ರಲ್ಲಿ ಹೋಗಿದ್ದಾರೆ, ನಾವು ಸ್ವಲ್ಪ ಮಾಡ್ಕೊಂಡು ಹೋಗೋಣ. ಅಪ್ಪು ಸರ್ ಅಭಿಮಾನಿ ಕರ್ನಾಟಕ ಜನರಿಗೆಲ್ಲ ಧನ್ಯವಾದಗಳು. ಹಾಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳು ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಅಪ್ಪು ಸರ್ ಹೆಸರಲ್ಲಿ ಮಾಡ್ಕೊಟ್ಟಿದ್ದಾರೆ. ಅವರೆಲ್ಲ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಅಪ್ಪು ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚಿಕ್ಕವರು ನಾವು, ಯಾಕಂತ ಹೇಳಿದ್ರೆ ಅವರು ಸಮಾಜಕ್ಕೆ ತೋರಿದಂತ ಪ್ರೀತಿ, ಗೌರವ, ಕಾಳಜಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನಮಗೂ ಕೂಡ ಯಶಸ್ಸು ಖಂಡಿತ ಬುತ್ತಿ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ಅಪ್ಪು ಸರ್ ಅಭಿಮಾನಿಗಳು ಮತ್ತೆ ಕರ್ನಾಟಕ ಜನಕ್ಕೆ. ಯೋಗೇಶು ಮತ್ತೆ ಮಂಜುಳಾ ಮೇಡಮ್ ಅವರು ಇಬ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನಾವು ನಮ್ಮ ಕೈಲಾದಷ್ಟು ಸಹಾಯ ಎಷ್ಟಾಗುತ್ತೋ ಅಷ್ಟು ಅವ್ರು ಅಷ್ಟು ಇಷ್ಟು ಕೇಳಿದ ₹1 ಮಾಡಿ ಅಂತ ಕೇಳಿದ್ದಾರೆ. ಕರ್ನಾಟಕದ ಜನ ಅಪ್ಪು ಸರ್ ಅಭಿಮಾನಿಗಳು ಇವತ್ತು ಅಪ್ಪು ಸರ್ ಬರ್ತಾರೆ. 7 ಕೋಟಿ ಜನ ಇದು ಕರ್ನಾಟಕದಲ್ಲಿ. ಒಂದು ದಿನಕ್ಕೆ ₹1 ಹಾಕಿದ್ರು ಯೋಗೇಶ್ ಅವ್ರ ಆಶ್ರಮ ತರ 7 ಕೋಟಿ ಕಲೆಕ್ಟ್ ಆಗುತ್ತೆ. ₹1 ಹಾಕಿದ್ರು ಕೂಡ 7 ಕೋಟಿ 21 ಕೋಟಿ ಆಗಿದೆ ತಿಂಗಳಿಗೆ. ಇವ್ರದ್ದು ಎಷ್ಟೋ ಆಶ್ರಮಗಳಿದೆ, ಎಲ್ಲರಿಗೂ ಹೆಲ್ಪ್ ಮಾಡ್ಬೋದು. ತುಂಬಾ ದಯವಿಟ್ಟು ಸಹಾಯ ಮಾಡಿ ಎಲ್ಲರಿಗೂ. ಡೈಲಿ ₹1 ಈಗ ನಾವು ಲೋನ್ ತಗೊಂಡ್ರೆ ಒಂದೊಂದು ತಿಂಗಳಾದ್ರೆ ಕಟ್ ಆಗಿಬಿಡ್ತದೆ. ನಮ್ಮ ಅಕೌಂಟ್ ಅಲ್ಲಿ ₹1 ಕಟ್ ಮಾಡ್ಲಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.